ನಮಸ್ಕಾರ ಸ್ನೇಹಿತರೆ, ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಲ್ಲಿ ಬರುವಂಥ ಹೆಬ್ಬಾಲೆ ಗ್ರಾಮದಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಇದೆ. ಉಪ್ಪರಿಗೆ 21 ಕಂಬ ಇರುವಂಥ ಬಸವಣ್ಣನ ದೇವಸ್ಥಾನ ತುಂಬ ಅದ್ಭುತವಾಗಿ ಇದೆ. ಇದು ಕಾಸಿಲ್ ಬಿಟ್ಟರೆ ಇಲ್ಲೇ ಇರೋದಂತೆ. ಇದು ಅರಕಲಗೂಡು ತಾಲೂಕು ಕಸಬಾ ಹೋಬಳಿಯಲ್ಲಿ ಬರುವಂಥ ದೇವಸ್ಥಾನ. ಹಾಸನದಿಂದ 33 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮಾರ್ಗ ಬಂದುಬಿಟ್ಟು ಗೊರೂರಿಂದ ಹೊಳೆನರಸೀಪುರ ರಸ್ತೆಯಲ್ಲಿ ಬರುವಂಥ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ಬನ್ನಿ ಇದ್ರ ಸುತ್ತಲೂ ವೀಡಿಯೋ ಮಾಡಿಬಿಟ್ಟು ದೇವ್ರ ಗುಡಿ ದರ್ಶನ ಮಾಡೋಣ. ನೋಡಿ ಸ್ನೇಹಿತರೆ, ಇದೆ 21 ಕಂಬ ಇರೋದು ಕೆಳಗಡೆ. ಉಪ್ಪರಿಗೆ ಬಸವಣ್ಣನ ದೇವಸ್ಥಾನ. ಬಗಳ ಈಗ ಬಗಳ ಸಾಕು ಸಾಕು ಸಾಕು. ಸಾಕಣ ಸಾಕು 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 ಸಾಕು. ಸ್ನೇಹಿತರು ಬನ್ನಿ ದೇವ್ರ ದರ್ಶನ ಮಾಡ್ಕೊಬರೋಣ. ಅದ್ಭುತವಾದ ಬಸವಣ್ಣನ ದೇವಸ್ಥಾನ ಇದು. ಸ್ನೇಹಿತರೆ, ಇದೆ ವಿಗ್ರಹ. ಇದೇ ವಿಗ್ರಹ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ. ಹೇಳಿ. ಮಾತಾಡಿ ಇದ್ರ ಬಗ್ಗೆ ಮಾಹಿತಿ ಹೇಳಿ. ಇತಿಹಾಸ ಹೇಳಿದ್ರಪ್ಪ. ಇದು 900 ವರ್ಷದ ದೇವಸ್ಥಾನ. ಇದು 21 ಕಂಬದ ಮೇಲೆ ದೇವಸ್ಥಾನ ಇದೆ. ಹೊಳೆನರಸೀಪುರ ಗೊರೂರು ಮಧ್ಯದಲ್ಲಿದೆ, ರೋಡಲ್ಲಿ. ನೀವು ಮಾತಾಡಿ. ಇದು ನಾವೇ ಅರ್ಚಕರು ಪೂಜೆ ಮಾಡೋರು. ಮಾತಾಡಪ್ಪ. ನಮ್ಮ ಹೆಸರು ಮಹೇಂದ್ರ ಅಂತ. ನಮ್ಮ ದೊಡ್ಡಪ್ಪ ಆಗಬೇಕಿವರು ಬಸವರಾಜು ಅಂತ, ಎಚ್ ಕೆ ಬಸವರಾಜು ಅಂತ. ನಾವಿಬ್ಬರು ಸೇರಿ ದೇವಸ್ಥಾನ ಪೂಜೆ ಮಾಡ್ತಾಯಿದ್ದೀವಿ. ಇದು ಸುಮಾರು 900 ವರ್ಷದ ಇತಿಹಾಸ ಇದೆ. 3 ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ, ಮತ್ತು ಬಿಂದಿಗೆ ಜಾತ್ರೆ ಆಗುತ್ತೆ, ಕರಗ ಆಗುತ್ತೆ, ಕೆಂಡ್ಕೊಂಡ ಆಗುತ್ತೆ. ಭಾರಿ ಶಕ್ತಿಯುತವಾದ ದೇವರು ಇದು. ಇದು ಕಾಸಿನ ಬಿಟ್ಟರೆ ಇಲ್ಲೇ ಇರೋದಲ್ಲ? ಕಾಶಿ ಬಿಟ್ರೆ ನೆಕ್ಸ್ಟು ಹೆಬ್ಬಾಲೆ ಉಪ್ಪರಿಗೆ ಮೇಲೆ ಕೂತಿರೋದು ಇಲ್ಲೇನೆ. 20 ಕಂಬ, ಮಧ್ಯದ ಕಂಬದ ಮೇಲೆ. ಯಾವ ಟೈಮ್ ಜಾತ್ರೆ ಆಗತ್ತಿಲ್ಲ? ಯುಗಾದಿ ಕಳೆದು 15 ದಿವಸಕ್ಕೆ ಆಗುತ್ತೆ. 3 ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ. ಭಾರಿ ವಿಶೇಷವಾಗಿರುತ್ತೆ. ಬಿಂದಿಗೆಮ್ಮ ಮತ್ತು ಬಸವಣ್ಣ ಮೆರೆಯ ದೇವರಿದೆ. ಸ್ನೇಹಿತರೆ, ತುಂಬ ಅದ್ಭುತವಾದ ಬಸವಣ್ಣನ ದೇವಸ್ಥಾನ. ಬಂದು ಭೇಟಿ ಕೊಡಿ. ಹಾಸನದಿಂದ ಬರೀ 33 ಕಿಲೋಮೀಟರ್ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಈ ವಿಡಿಯೋನ ಫುಲ್ ನೋಡಿ ಯೂಟ್ಯೂಬಲ್ಲಿ. ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗೆ ಅವಕಾಶ ಕೊಡಿ. ಬಾಯ್.